ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆಯಿಂದ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಇನ್ಸೂರೆನ್ಸ್ ಲಾ ಅಥವಾ ವಿಮಾ ಕಾನೂನಿಗೆ ಸಂಬಂಧಪಟ್ಟಂತೆ ಏನು KSL ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವ ಸಿಲೆಬಸ್ ಅನ್ನ 5 ಯೂನಿಟ್ಗಳಲ್ಲಿ ಏನನ್ನು ಒಳಗೊಂಡಿದೆ, ಯಾವ ಟಾಪಿಕ್ ಮೇಲೆ ನಾವು ಯಥೇಚ್ಛವಾಗಿ ಓದಬೇಕು, ಯಾವುದನ್ನ ಓದಬಾರ್ದು ಎಂಬ ಸಂಪೂರ್ಣ ತಿಳ್ಕೊಂಡು ಬರೋಣ. ಭಾವಿ ವಕೀಲರಿಗೆ ಗಮನಿಸಿ, ಫಸ್ಟ್ ಯೂನಿಟ್ ಅಲ್ಲಿ ಏನಿದೆ ಅನ್ನೋ ತುಂಬಾ ಇಂಪಾರ್ಟೆಂಟು, ತುಂಬಾ ಮಹತ್ವದ್ದು. ಫಸ್ಟ್ ಯೂನಿಟ್ ಅಲ್ಲಿ ಇಂಟ್ರೊಡಕ್ಷನ್ಸ್, ನೇಚರ್, ಡೆಫಿನಿಷನ್ಸ್, ಹಿಸ್ಟ್ರಿ ಆಫ್ ಇನ್ಸೂರೆನ್ಸ್, ಹಿಸ್ಟ್ರಿ ಅಂಡ್ ಡೆವಲಪ್ಮೆಂಟ್ ಆಫ್ ಇನ್ಸೂರೆನ್ಸ್ ಇಂಡಿಯಾ. ವಿಮಾ ಕಾನೂನಿಗೆ ಸಂಬಂಧಪಟ್ಟಂತೆ ವಿಮಾ ಕಾನೂನಿನ ಸ್ವರೂಪ, ವಿಮೆಯ ಸ್ವರೂಪ ಇರ್ಬೋದು, ವಿಮೆಯ ವ್ಯಾಖ್ಯಾನ, ಅದರ ಬೆಳವಣಿಗೆ ಯಾವ ರೀತಿ ಆಯಿತು ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟು. ವಿಮೆಯ ಇತಿಹಾಸದ ಬಗ್ಗೆ ಕಂಪಲ್ಸರಿ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಆಯ್ತಾನೆ ಕಾಂಟ್ರಾಕ್ಟ್ ಆಫ್ ಇನ್ಸೂರೆನ್ಸ್ ಮೀನ್ಸ್ ವಿಮೆಗೆ ಸಂಬಂಧಪಟ್ಟಂತೆ ಕರಾರು, ಯಾವ ರೀತಿ ಕರಾರನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಆಯ್ತಾನೆ ಕ್ಲಾಸಿಫಿಕೇಶನ್ಸ್ ಆಫ್ ಕಾಂಟ್ರಾಕ್ಟ್ಸ್ ಆಫ್ ಇನ್ಸೂರೆನ್ಸ್, ವಿಮೆಯ ಕರಾರಿನ ವರ್ಗೀಕರಣ ಅಥವಾ ಪ್ರಕಾರಗಳು. ಅದರಲ್ಲಿ ಲೈಫ್ ಇನ್ಸೂರೆನ್ಸ್ ಜೀವ ವಿಮೆ, ಜನರಲ್ ಇನ್ಸೂರೆನ್ಸ್ ಮೀನ್ಸ್ ಸಾಮಾನ್ಯ ವಿಮೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಮತ್ತೆ ರೀ ಇನ್ಸೂರೆನ್ಸ್ ವಿಮೆಯನ್ನ ಪುನರ್ಸ್ಥಾಪಿಸುವುದು. ಈ ಬ್ರೀಫ್ ಆಫ್ ಓವರ್ ಇವು ಅದನ್ನು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಓದ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ, ಅದನ್ನು ನೋಡೋಣಂತೆ. ಆಯ್ತಾನೆ ನೇಚರ್ ಆಫ್ ಇನ್ಸೂರೆನ್ಸ್, ಕಾಂಟ್ರಾಕ್ಟ್, ಓವರ್ ಯು ಆಫ್ ಇನ್ಸೂರೆನ್ಸ್ ಲಾ ಇನ್ ಇಂಡಿಯಾ, ಇನ್ಸೂರೆನ್ಸ್ ಆಕ್ಟ್ 1938. ನೇಚರ್ ಇನ್ಸೂರೆನ್ಸ್ ಲಾಗೂ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟ್ ಕರಾರು ಮತ್ತು ಅದನ್ನ ಸ್ವರೂಪವನ್ನು ನೋಡಬೇಕು. ಆತನ ಅದು ಓವರ್ ಯು ಸಂಪೂರ್ಣ ತಿಳ್ಕೊಳ್ಬೇಕು. ಆ ಥರ ಇನ್ಸೂರೆನ್ಸ್ ಲಾ ಇನ್ ಇಂಡಿಯಾ, ವಿಮೆ ಕಾನೂನಿಗೆ ಸಂಬಂಧಪಟ್ಟಂತೆ ವಿಮಾ ಅಧಿನಿಯಮ, ಭಾರತೀಯ ಅಥವಾ ಇಂಡಿಯಾದ ವಿಮಾ ಅಧಿನಿಯಮ 1938. ಅದರಲ್ಲಿ ಇನ್ಸೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 1999. ವಿಮೆಗೆ ಸಂಬಂಧಪಟ್ಟಂತೆ ಏನು ರೆಗ್ಯುಲೇಟರಿ ವಿಮೆ, ಇನ್ಸೂರೆನ್ಸ್ ಮೀನ್ಸ್ ವಿಮೆ ನಿಯಂತ್ರಣ, ವಿಮೆಗೆ ಸಂಬಂಧಪಟ್ಟಂತೆ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 1999. ವಿಮೆಯ ನಿಯಂತ್ರಣ ಮತ್ತು ಅಭಿವೃದ್ಧಿಯ ಪ್ರಾಧಿಕಾರ ಅಧಿನಿಯಮ 1999. ಆತ್ಮೀಯ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟು, ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ ನಿಯಂತ್ರಣದ ಮೇಲೆ. ಆಯ್ತಾನೆ ಇಟ್ಸ್ ರೋಲ್ ಆಫ್ ಫಂಕ್ಷನ್ಸ್, ಅದರ ರೋಲ್, ಅಧಿಕಾರ ಮತ್ತು ಕರ್ತವ್ಯಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಹೇಳ್ಬಿಟ್ಟು. ಈ ಟಾಪಿಕ್ ಅಲ್ಲಿ ನೀವು ಗಮನಿಸಬೇಕಾಗಿದ್ದು ಇಂಟ್ರೊಡಕ್ಷನ್ಸ್, ನೇಚರ್, ಡೆಫಿನಿಷನ್ಸ್, ಹಿಸ್ಟ್ರಿ ಆಫ್ ಇನ್ಸೂರೆನ್ಸ್. ಇನ್ಸೂರೆನ್ಸ್ ಸಂಬಂಧಪಟ್ಟಂತೆ ಇತಿಹಾಸ ಬೆಳವಣಿಗೆಯನ್ನು ಕೇಳಬಹುದು, ಅದು ಭಾರತದಲ್ಲಿ ಯಾವ ರೀತಿ ಬೆಳವಣಿಗೆ ಆಯ್ತು ಅಂತ ಕೇಳ್ತಾನೆ. ಅದನ್ನು ಬಿಟ್ಟರೆ ಕ್ಲಾಸಿಫಿಕೇಶನ್ಸ್ ಆಫ್ ಕಾಂಟ್ರಾಕ್ಟ್ ಅಥವಾ ವರ್ಗೀಕರಣ, ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂತೆ ಅದನ್ನ ವರ್ಗೀಕರಣ ಅಥವಾ ಪ್ರಕಾರಗಳನ್ನು, ಅದು ವಿವಿಧ ವಿಧಾನಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಇಲ್ಲ ಅಂದ್ರೆ ಏನು ಭಾರತದ ವಿಮಾ ಅಧಿನಿಯಮ 1938ಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಅದರ ಸ್ವರೂಪ, ಅದರ ವ್ಯಾಖ್ಯಾನ, ಅದನ್ನ ಕಾಂಟ್ರಾಕ್ಟ್ ಯಾವ ರೀತಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು, ಕರಾರು ಆಗ್ತದೆ ಅಂತ ಹೇಳ್ಬಿಟ್ಟು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಇನ್ಸೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 1999, ವಿಮೆಗೆ ಸಂಬಂಧಪಟ್ಟಂತೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 1999 ಅಧಿಕಾರ ಮತ್ತು ಕಾರ್ಯಗಳನ್ನು ಕೇಳ್ತಾನೆ, ಅದರ ಪ್ರಕ್ರಿಯೆಗಳನ್ನು ಕೇಳ್ತಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಸೆಕೆಂಡ್ ಯೂನಿಟ್ ಅನ್ನು ನೋಡಿ ಗಮನಿಸಿ. ಪ್ರಿನ್ಸಿಪಲ್ಸ್ ಆಫ್ ಇನ್ಸೂರೆನ್ಸ್ ಲಾ, ಪ್ರಿನ್ಸಿಪಲ್ಸ್ ಆಫ್ ಗುಡ್ ಫೈತ್, ನಾನ್ ಡಿಸ್ಕ್ಲೋಸರ್, ಮಿಸ್ಪ್ರೆಸೆಂಟೇಷನ್ಸ್ ಆಫ್ ಇನ್ಸೂರ್, ಕಾಂಟ್ರಾಕ್ಟ್, ಇನ್ಸೂರಬಲ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ಸ್ ಆಫ್ ಇನ್ಸೂರೆನ್ಸ್ ಲಾ, ವಿಮೆಗೆ ಸಂಬಂಧಪಟ್ಟಂತೆ ಕೆಲವೊಂದು ತತ್ವಗಳಿದಾವೆ. ಅದರಲ್ಲಿ ಗುಡ್ ಫೈತ್ ಸದ್ಭಾವನೆಯ ತತ್ವ ಇರಬಹುದು, ನಾನ್ ಡಿಸ್ಕ್ಲೋಸರ್ ಪ್ರಕಟಪಡಿಸುವುದು ಇಲ್ಲ ಪ್ರಕಟಪಡಿಸದೇ ಇರುವುದು, ಮಿಸ್ಪ್ರೆಸೆಂಟೇಷನ್ಸ್ ಇನ್ ಇನ್ಸೂರೆನ್ಸ್, ಓಕೆನಾ, ಕಾಂಟ್ರಾಕ್ಟ್ ಅದರಲ್ಲಿ ಕರಾರು, ಇನ್ಸೂರಬಲ್ ಇಂಟ್ರೆಸ್ಟ್ ಸಂಬಂಧಪಟ್ಟಂತೆ ಇನ್ಸೂರಬಲ್ ಇಂಟ್ರೆಸ್ಟ್ ಬಗ್ಗೆ ಹೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟು, ಇದ್ರ ಮೇಲೆ ಒಂದು ಕ್ವಶನ್ಸ್ ಇರ್ತದೆ. ಅದನ್ನು ಬಿಟ್ಟರೆ ಪ್ರಿನ್ಸಿಪಲ್ಸ್ ಆಫ್ ಇಂಡಿಮಿನಿಟಿ, ಪ್ರಿನ್ಸಿಪಲ್ ತತ್ವಗಳಲ್ಲಿ ನಷ್ಟ ಭರ್ತಿ, ನಷ್ಟ ಒಡಂಬಡಿಕೆ ಅಂತ ಕರಿತೀವಿ. ಆಯ್ತಾನೆ ಡಿಫರೆನ್ಸ್ ಬಿಟ್ವೀನ್ ಇಂಡಿಮಿನಿಟಿ ಅಂಡ್ ಗ್ಯಾರಂಟಿ, ಇವುಗಳ ವ್ಯತ್ಯಾಸ, ಯಾವುದರ ನಡುವೆ ನಷ್ಟ ಭರ್ತಿ ಮತ್ತು ಗ್ಯಾರಂಟಿ ಅಥವಾ ಜಾಮೀನುದಾರಿಕೆ, ಭರವಸೆ, ಖಾತ್ರಿಗಳ ನಡುವೆ ವ್ಯತ್ಯಾಸವನ್ನು ಕೇಳಿದ್ದಾರೆ. ಅದನ್ನು ಬಿಟ್ಟರೆ ಪ್ರಿನ್ಸಿಪಲ್ಸ್ ಆಫ್ ಕಾಂಟ್ರಿಬ್ಯೂಷನ್ಸ್, ಪ್ರಿನ್ಸಿಪಲ್ಸ್ ಆಫ್ ಸಬ್ವರ್ಗೇಷನ್ಸ್. ಪ್ರಿನ್ಸಿಪಲ್ಸ್ ಆಫ್ ಕಾಂಟ್ರಿಬ್ಯೂಷನ್ಸ್ ಅನ್ನು ನೋಡ್ತೀರಾ, ಇದು ಒಂದು 6 ಮಾರ್ಕ್ಸ್ ಕೇಳಬಹುದು. ಪ್ರಿನ್ಸಿಪಲ್ಸ್ ಆಫ್ ಸಬ್ವರ್ಗೇಷನ್ಸ್ ಮೀನ್ಸ್ ತತ್ವಗಳ ಪ್ರತ್ಯಾಸನ, ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂತೆ ಪ್ರತ್ಯಾಸನ ಯಾವ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್, 6 ಮಾರ್ಕ್ಸ್ ಕೇಳ್ತಾ ಇರ್ತಾನೆ ಎರಡರಲ್ಲಿ ಒಂದು. ಅದನ್ನು ಬಿಟ್ಟರೆ ಪ್ರಿನ್ಸಿಪಲ್ಸ್ ಆಫ್ ಲಾಸಸ್, ಮಿನಿಮೈಸೇಷನ್ಸ್, ದ ರಿಸ್ಕ್, ಮೀನಿಂಗ್, ಸ್ಕೋಪ್ ಆಫ್ ದ ರಿಸ್ಕ್, ಕಾಸ್ ಆಫ್ ಪ್ರಾಕ್ಸಿಮಾ. ತುಂಬಾ ಇಂಪಾರ್ಟೆಂಟ್ ಅಲ್ವಾ. ದ ರಿಸ್ಕ್ ಮೀನ್ಸ್ ನಷ್ಟ ಭೀತಿ ಅಂತ ಹೇಳ್ಬಿಟ್ಟು, ನಷ್ಟ ಭೀತಿಯ ಅರ್ಥ, ನಷ್ಟ ಭೀತಿಯ ಸ್ಕೋಪ್ ಮೀನ್ಸ್ ಅದರ ವ್ಯಾಪ್ತಿ ಎಲ್ಲಿ ತನಕ ಇದೆ ಅಂತ ಹೇಳಿ ನಷ್ಟ ಭೀತಿಯ. ಅದನ್ನ ಕಾಸ್ ಆಫ್ ಪ್ರಾಕ್ಸಿಮಾ, ಅದು ಕಾರಣ ಸಂಬಂಧಪಟ್ಟ ಪ್ರಾಕ್ಸಿಮಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಒಂದು ಪ್ರೀಮಿಯಂ ಮೀನ್ಸ್ ವಿಮಾ ಕಂತು, ತುಂಬಾ ಇಂಪಾರ್ಟೆಂಟು. ವಿಮಾ ಕಂತನ ಡೆಫಿನಿಷನ್ಸ್, ವಿಮಾ ಕಂತು ಅಂದ್ರೆ ಏನಂತ ಹೇಳ್ಬಿಟ್ಟು, ಮೆಥಡ್ ಆಫ್ ಪೇಮೆಂಟ್ ಯಾವ ರೀತಿ ಪೇಮೆಂಟ್ ಮಾಡಲಾಗ್ತದೆ, ಡೇಸ್ ಆಫ್ ಗ್ರೇಸ್ ಯಾವ ರೀತಿ ಗ್ರೇಸ್ ಅನ್ನು ಮಾಡಲಾಗ್ತದೆ. ಆಯ್ತಾರೆ ಫಾರ್ ಫ್ಯೂಚರ್ ರಿಟರ್ನ್ ಆಫ್ ಪ್ರೀಮಿಯಂ, ಯಾವ ರೀತಿ ಅಮೌಂಟ್ ಅನ್ನ ರಿಟರ್ನ್ ಆಗಿ ಫಾರ್ ಫ್ಯೂಚರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಯ್ತಾನೆ ಅಸೈನ್ಮೆಂಟ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್, ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಅಸೈನ್ಸ್ ಮ್ಯಾಟರ್ ಹೇಳಿದ್ದಾರೆ. ಸೆಕೆಂಡ್ ಯೂನಿಟ್ ಕಂಪ್ಲೀಟ್ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಯೂನಿಟ್ ಅಲ್ಲಿ ನೋಡೋಣ. ಲೈಫ್ ಇನ್ಸೂರೆನ್ಸ್, ಜೀವ ವಿಮೆ ಅಧಿನಿಯಮ 1956 ಇದೆ.
ಆಯ್ತಾ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಲೈಫ್ ಇನ್ಸೂರೆನ್ಸ್, ಜೀವ ವಿಮಾ ಅಧಿನಿಯಮ ಸಂಬಂಧಪಟ್ಟಂತೆ ಅದರ ನೇಚರ್ ಸ್ವರೂಪ ಏನಿದೆ, ಸ್ಕೋಪ್ ಮೀನ್ಸ್ ವ್ಯಾಪ್ತಿ, ಅದರ ವ್ಯಾಪ್ತಿಯ ಸ್ವರೂಪ ಸಂಪೂರ್ಣ ತಿಳ್ಕೊಳ್ತೀವಿ. ಆ ಥರನೇ ಕೈಂಡ್ಸ್ ಆಫ್ ಲೈಫ್ ಇನ್ಸೂರೆನ್ಸ್, ಕೈಂಡ್ಸ್ ಏನು ಜೀವ ವಿಮೆಯ ವಿವಿಧ ಪ್ರಕಾರಗಳನ್ನು ಅಥವಾ ವಿವಿಧ ವಿಧಾನಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ದ ಪಾಲಿಸಿ ಆ್ಯಂಡ್ ಫಾರ್ಮೇಷನ್ಸ್ ಆಫ್ ಲೈಫ್ ಇನ್ಸೂರೆನ್ಸ್ ಕಾಂಟ್ರಾಕ್ಟ್, ದ ಪಾಲಿಸಿ ಯಾವ ರೀತಿ ಆಗ್ತದೆ ಜೀವ ವಿಮೆ ಅನ್ನೋದು ಮತ್ತೆ ಫಾರ್ಮೇಷನ್ಸ್ ಇರುತ್ತದೆ. ಅದೇ ಥರ ಲೈಫ್ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಯಾವ ರೀತಿ ಕರಾರನ್ನು ಮಾಡ್ಕೊಳ್ತಾರೆ ಲೈಫ್ ಇನ್ಸೂರೆನ್ಸ್ ಸಂಬಂಧಪಟ್ಟಂತೆ ಅಂತ ಹೇಳ್ಬಿಟ್ಟು. ಆ ಥರನೇ ಇವೆಂಟ್ ಇನ್ಸೂರ್ಡ್ ಅಗೇನೆಸ್ಟ್ ದ ಲೈಫ್ ಇನ್ಸೂರೆನ್ಸ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಒಂದು ಸರ್ಕಮ್ಟೆನ್ಸ್ ಆಫ್ ಅಫೆಕ್ಟಿಂಗ್ ದ ರಿಸ್ಕ್, ಅಮೌಂಟ್ ರಿಕವರಬಲ್ ಅಂಡರ್ ದಿ ಲೈಫ್ ಪಾಲಿಸಿ, ಪರ್ಸನ್ಸ್ ಎಂಟೈಟಲ್ ಟು. ನೆಕ್ಸ್ಟ್ ಒನ್ ಪೇಮೆಂಟ್ ಸೆಟಲ್ಮೆಂಟ್ ಆಫ್ ಕ್ಲೈಮ್ ಅಂಡ್ ಪೇಮೆಂಟ್ ಆಫ್ ಮನಿ, ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ಸ್ ಆಕ್ಟ್ 1956 ಓವರ್ ವ್ಯೂ. ಮತ್ತೆ ಅದರಲ್ಲಿ ಇನ್ನೊಂದು ಆಕ್ಟ್ ಇದೆ, ಯಾವ್ದು ಹೇಳಿ, ಪೇಮೆಂಟ್ ಸೆಟಲ್ಮೆಂಟ್ ಆಫ್ ಕ್ಲೈಮ್, ಪೇಮೆಂಟ್ ಹಣ ಸಂದಾಯ ಮಾಡಲಿಕ್ಕೆ ಕ್ಲೈಮ್ ಯಾವ ರೀತಿ ಪರಿಹಾರವನ್ನು ಪಡ್ಕೋಬೇಕು. ಪೇಮೆಂಟ್ ಆಫ್ ಮನಿ, ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ಸ್ ಆಕ್ಟ್ ಅದರ 1956 ಅದರ ಓವರ್ ಸಂಪೂರ್ಣ ನೋಡ್ತೀವಿ. ಆಯ್ತಾನೆ ಜನರಲ್ ಇನ್ಸೂರೆನ್ಸ್ ಬಿಸ್ನೆಸ್, ಸಾಮಾನ್ಯವಾಗಿ ವಿಮೆಗೆ ಸಂಬಂಧಪಟ್ಟಂತೆ ವಾಣಿಜ್ಯದಲ್ಲಿ ನ್ಯಾಷನಲೈಸೇಷನ್ಸ್ ಆಕ್ಟ್ 1972 ಓವರ್ ಯು ತುಂಬ ಇಂಪಾರ್ಟೆಂಟು. ಅದೇ ಥರನೇ ಹೆಲ್ತ್ ಆ್ಯಂಡ್ ಮೆಡಿಕಲ್ ಇನ್ಸೂರೆನ್ಸು, ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂತೆ ಆರೋಗ್ಯ ಮತ್ತು ವೈದ್ಯಕೀಯಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟಲ್ಲಿ ನಿಮಗೆ ದ ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ಸೆಕ್ಷನ್ಸ್ 140, 176 ತುಂಬ ಇಂಪಾರ್ಟೆಂಟು. ಏನು ವಾಹನಗಳ ಅಧಿನಿಯಮ 1988ಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಸ್ 140ರಿಂದ 170ರವರೆಗೆ ತುಂಬ ಮಹತ್ವವಾದದ್ದು. ಅದರಲ್ಲಿ ಏನಿದೆ, ಅದರ ನೇಚರು, ಸ್ಕೋಪ್ ಮೀನ್ಸ್ ವ್ಯಾಪ್ತಿ, ಅಬ್ಸುಲಿಟ್ ಆರ್ ನಾಟ್ ಫಾಲ್ಟ್ ಲಿಯಬಿಲಿಟೀಸ್, ಅಬ್ಸುಲಿಟ್ ಏನು, ಅವ್ರ ಹೊಣೆಗಾರಿಕೆ ಏನು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕಂಪಲ್ಸರಿ ಇನ್ಸೂರೆನ್ಸು, ಆರ್ ಆಫ್ ಮೋಟಾರ್ ವೆಹಿಕಲ್ಸು, ಕ್ಲೈಮ್ಸು, ಟ್ರಿಬ್ಯುನಲ್ಸ್, ಲೀಗಲ್ಸ್, ಎಕ್ಸ್ಪರ್ಟ್ಸ್ ಆಫ್ ಮೋಟಾರ್ ಇನ್ಸೂರೆನ್ಸ್ ತುಂಬ ಇಂಪಾರ್ಟೆಂಟು, ತುಂಬ ಮಹತ್ವವಾದದ್ದು, ತಿಳ್ಕೊಬೇಕಾಗಿದ್ದು. ಪ್ರತಿಯೊಬ್ಬ ವಕೀಲರು ವ್ಯಾಕರಣ ಸಂಪೂರ್ಣವಾಗಿ ಓದಲೇಬೇಕಾಗ್ತದೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಎಕ್ಸಾಮಿಗೆ ಇದ್ರ ಮೇಲೆ ಒಂದು ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತದೆ. ಮೋಟಾರ್ ವೆಹಿಕಲ್ ಸಂಬಂಧಪಟ್ಟಂತೆ ಅದರ ನೇಚರ್ ಸ್ಕೋಪನ್ನು ಕೇಳ್ಬೋದು, ಇಲ್ಲ ಅಂದರೆ ಅದು ಲಿಯಬಿಲಿಟಿ ಹೊಣೆಗಾರಿಕೆಯನ್ನು ಕೇಳ್ಬೋದು, ಇಲ್ಲ ಅಂದರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಯಾವ ರೀತಿ ಇರ್ತದೆ ಅಂತ ಕೇಳ್ತಾರೆ, ಇಲ್ಲ ಅಂದರೆ ಕ್ಲೈಮ್ಸ್ ಯಾವ ರೀತಿ ಪರಿಹಾರ ಪಡ್ಕೊಳ್ಳಿಕ್ಕೆ ಯಾವ ಸೆಕ್ಷನ್ ಅಂಡರಲ್ಲಿ ಇದೆ, ಆ ಥರ ಟ್ರಿಬ್ಯುನಲ್ ಮೀನ್ಸ್ ನ್ಯಾಯಮಂಡಳಿ ಯಾವ ರೀತಿ ಇದೆ, ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ, ಎಕ್ಸ್ಪರ್ಟ್ಸ್ ಆಫ್ ಮೋಟಾರ್ ಆ್ಯಕ್ಟಲ್ಲಿ ಇನ್ಸೂರೆನ್ಸ್ ಅಂತ ಹೇಳ್ಬಿಟ್ಟು. ಆತ್ಮೀಯ ವಿದ್ಯಾರ್ಥಿಗಳೇ, ಆತ್ಮೀಯ ಭಾವಿ ವಕೀಲರೇ, ಇನ್ನು 4th ಯೂನಿಟ್ ಏನಿದೆ ನಾನು ನೋಡ್ಕೊಂಡು ಬರೋಣ. 4th ಯೂನಿಟಲ್ಲಿ ಫೈರ್ ಇನ್ಸೂರೆನ್ಸ್ ಮೀನ್ಸ್ ಅಗ್ನಿ ವಿಮೆಗೆ ಸಂಬಂಧಪಟ್ಟಂತೆ ಅದರ ನೇಚರ್, ಸ್ಕೋಪ್, ಫೈರ್ ಇನ್ಸೂರೆನ್ಸ್ ಆಫ್ ಬೇಸಿಕ್ ಪ್ರಿನ್ಸಿಪಾಲ್ಸ್. ಏನು ಅಗ್ನಿ ವಿಮೆಗೆ ಸಂಬಂಧಪಟ್ಟಂತೆ ಅದರ ಸ್ವರೂಪ, ಅದರ ವ್ಯಾಪ್ತಿ, ಫೈರ್ ಇನ್ಸೂರೆನ್ಸ್ಗೆ ಅದರಲ್ಲಿ ಬೇಸಿಕ್ ಪ್ರಿನ್ಸಿಪಾಲ್ಸ್, ಅಗ್ನಿ ವಿಮೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಬೇಸಿಕ್ ತತ್ವಗಳಿದ್ದಾವೆ, ಅವು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಕಂಡೀಷನ್ಸ್ ಆ್ಯಂಡ್ ವಾರಂಟೀಸ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಪಾರ್ಟೀಸ್, ಕ್ಲೈಮ್ಸ್, ಸಮ್ ಲೀಗಲ್ ಆಸ್ಪೆಕ್ಟ್ಸ್, ಕಾನೂನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡ್ಯೂಟೀಸ್ಗಳಿದೆ, ಪಾರ್ಟೀಸ್, ಕ್ಲೈಮ್ಸ್ ಮತ್ತು ಸಮ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಕಂಡೀಷನ್ಸ್, ವಾರಂಟೀಸ್. ಕಡ್ಡಾಯವಾಗಿ ಕೆಲವು ಕಂಡೀಷನ್ಗಳನ್ನು ಹೊರಡಿಸಲು ಅದರ ವಾರಂಟೀಸ್ಗಳಿರ್ತವೆ. ಆಯ್ತಾ ಹಕ್ಕು ಮತ್ತು ಕರ್ತವ್ಯಗಳಿರ್ತವೆ ಪಾರ್ಟೀಸ್ಗಳ ನಡುವೆ. ಕ್ಲೈಮ್ಸ್ ಅನ್ನು ಯಾವ ರೀತಿ ಸಮ್ ಲೀಗಲ್ ಆಸ್ಪೆಕ್ಟ್ಸಲ್ಲಿ ಯಾವ ರೀತಿ ಪರಿಹಾರವನ್ನು ಪಡ್ಕೋಬೇಕು ಅಗ್ನಿ ವಿಮೆ ಆದಾಗ ಅಂತ. ಆಯ್ತಾನೆ ಇಂಟ್ರೊಡಕ್ಷನ್ಸ್ ಟು ಅಗ್ರಿಕಲ್ಚರ್ ಇನ್ಸೂರೆನ್ಸ್, ಹಿಸ್ಟ್ರಿ ಆಫ್ ಕ್ರಾಪ್ ಇನ್ಸೂರೆನ್ಸ್ ಇನ್ ಇಂಡಿಯಾ, ಕ್ರಾಪ್ ಇನ್ಸೂರೆನ್ಸ್, ಅಂಡರ್ ರೈಟಿಂಗ್ ಕ್ಲೈಮ್ಸ್ ತುಂಬ ಇಂಪಾರ್ಟೆಂಟ್. ಇಂಟ್ರೊಡಕ್ಷನ್ಸ್ ಆಫ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಇನ್ಸೂರೆನ್ಸ್ ಹಿಸ್ಟ್ರಿ ಯಾವ ರೀತಿ ಡೆವಲಪ್ಮೆಂಟ್ ಆಯಿತು ಅಂತ ಹೇಳ್ಬಿಟ್ಟು, ಬೆಳವಣಿಗೆ ಬಂತು ಅಂತ ಹೇಳ್ಬಿಟ್ಟು. ಅದರಲ್ಲಿ ಕ್ರಾಪ್ ಇನ್ಸೂರೆನ್ಸ್ ತುಂಬ ಇಂಪಾರ್ಟೆಂಟು. ಇನ್ ಇಂಡಿಯಾ ಕ್ರಾಪ್ ಇನ್ಸೂರೆನ್ಸ್, ಅಂಡರ್ ರೈಟಿಂಗ್ ಕ್ಲೈಮ್ಸ್ ಯಾವ ರೀತಿ ಕ್ರಾಪ್ ಇನ್ಸೂರೆನ್ಸನ್ನು ಪಡೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿಗಳೇ. ಆಯ್ತರ ನೆಕ್ಸ್ಟ್ ಒಂದು ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಕ್ರಾಪ್ ಇನ್ಸೂರೆನ್ಸ್, ಕ್ಯಾಟಲ್ ಇನ್ಸೂರೆನ್ಸ್ ಇನ್ ಇಂಡಿಯಾ, ಅದರಲ್ಲಿ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಕ್ರಾಪ್ ಇನ್ಸೂರೆನ್ಸ್ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಒಂದು ಕ್ಯಾಟಲ್ ಇನ್ಸೂರೆನ್ಸ್ ಇನ್ ಇಂಡಿಯಾ, ಮೈಕ್ರೋ ಇನ್ಸೂರೆನ್ಸ್ ಅನ್ನು ಕೂಡ ಅಳವಡಿಸಿದ್ದಾರೆ, ಅದು ಮಹತ್ವವಾದದ್ದು. ನೆಕ್ಸ್ಟ್ ಒಂದು ಪಬ್ಲಿಕ್ ಲಿಯಬಿಲಿಟಿ ಆಫ್ ಇನ್ಸೂರೆನ್ಸ್, ಸಾರ್ವಜನಿಕ ಹೊಣೆಗಾರಿಕೆ ಸಂಬಂಧಪಟ್ಟಂತೆ ವಿಮೆಯಲ್ಲಿ ಹೊಣೆಗಾರಿಕೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಲಿಯಬಿಲಿಟಿ ಇನ್ಸೂರೆನ್ಸ್ ಆ್ಯಕ್ಟ್ ಇದೆ, ಅದಕ್ಕೊಂದು 1991 ಅದರ ಓವರ್ ತಿಳ್ಕೊಳ್ತೀವಿ. ಕ್ಲೈಮ್ಸ್, ಕನ್ಸ್ಯೂಮರ್ಸ್ ಕೋರ್ಟ್ಸು, ಇನ್ಸೂರೆನ್ಸ್ ಒಬರ್ಡ್ಸ್ಮನ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸಾರ್ವಜನಿಕ ಹೊಣೆಗಾರಿಕೆ ಯಾವ ರೀತಿ ಇದೆ ವಿಮೆಯಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಪ್ರೇಟ್ ಆ್ಯಕ್ಟ್ ಇದೆ, ಪಬ್ಲಿಕ್ ಲಿಯಬಿಲಿಟಿ ಇನ್ಸೂರೆನ್ಸ್ ಆ್ಯಕ್ಟ್ 1991. ಅದು ಸಂಸ್ಕೃತವಾಗಿ ತಿಳ್ಕೊಳ್ತೀವಿ. ಅದರಲ್ಲಿ ಕ್ಲೈಮ್ಸ್ ಯಾವ ರೀತಿ ಪರಿಹಾರ ಪಡ್ಕೊಳ್ಬೇಕು, ಕನ್ಸ್ಯೂಮರ್ಸ್ ಮೀನ್ಸ್ ಗ್ರಾಹಕರ ಕೋರ್ಟ್ಸ್ಗಳು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತದೆ ಇನ್ಸೂರೆನ್ಸ್ ಸಂಬಂಧಪಟ್ಟಂತೆ ಅಂತ ಹೇಳ್ಬಿಟ್ಟು. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು 5th ನೋಡೋದಾದರೆ ಮೆರಿನಾ ಇನ್ಸೂರೆನ್ಸ್, ಸಾಗರಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಡಲ ತೀರಕ್ಕೆ ಸಂಬಂಧಪಟ್ಟಂತೆ ಇನ್ಸೂರೆನ್ಸ್, ಸಮುದ್ರದ ಇನ್ಸೂರೆನ್ಸ್ ಅಥವಾ ಸಮುದ್ರದ ವಿಮೆ ಅಂತ ಹೇಳ್ಬಿಟ್ಟು. ಅದರ ನೇಚರು, ಸ್ವರೂಪ, ಸ್ಕೋಪ್ ಮೀನ್ಸ್ ವ್ಯಾಪ್ತಿ, ಕ್ಲಾಸಿಫಿಕೇಶನ್ಸು, ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇನ್ಸೂರೆನ್ಸನ್ನು ವರ್ಗೀಕರಣ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಅದರ ಮೆರಿನಾ ಪಾಲಿಸಿ, ಇನ್ಸೂರಬಲ್ ಇಂಟ್ರೆಸ್ಟ್, ಇನ್ಸೂರಬಲ್ ವ್ಯಾಲ್ಯೂಸ್, ಮೆರಿನಾ ಇನ್ಸೂರೆನ್ಸ್ ಅಂಡ್ ಪಾಲಿಸಿ, ಕಂಡೀಷನ್ಸ್ ಅಂಡ್ ಎಕ್ಸ್ಪ್ರೆಸಸ್, ವಾರಂಟೀಸ್, ವೈಗನಾ ಡಿವಿಷನ್ಸ್, ಪ್ಯಾರಲ್ಸ್ ಆಫ್ ಸಿ ಲಾಗ್,
sea losses, kinds of losses, the Marine Insurance Act 1963 ಸೆಕ್ಷನ್ಸ್ 1 to 19 ವರೆಗೆ ಕಂಪಲ್ಸರಿ ಓದಲೇಬೇಕು, ಓದ್ತೀವಿ ಅದನ್ನ. ಮೆರಿನಾ ಇನ್ಸೂರೆನ್ಸ್ ಆಕ್ಟ್ ಅಲ್ಲಿ ಮೆರಿನಾ ಇನ್ಸೂರೆನ್ಸ್ ಆಕ್ಟ್ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿ ಏನು, ಅದರ ಸ್ಕೋಪ್ ಏನು, ಅದರ ವಿಧಗಳು ಯಾವ್ಯಾವು, ಇಂಟ್ರೆಸ್ಟ್ ಆಫ್ ಇನ್ಸೂರಬಲ್ ವ್ಯಾಲ್ಯೂಸ್, ಅದು ಯಾವ ರೀತಿಯಾಗಿ ಇನ್ಸೂರೆನ್ಸ್ ಇಂಟ್ರೆಸ್ಟ್ ಅನ್ನ ಇದು ಮಾಡ್ತದೆ, ವ್ಯಾಲ್ಯೂಸ್ ಇರ್ತದೆ. ಅದರ ಮೆರಿನಾ ಇನ್ಸೂರೆನ್ಸ್ ಅಂದ್ರೆ ಏನು, ಮೆರಿನಾ ಪಾಲಿಸಿ ಕಂಡೀಷನ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ವಾರಂಟೀಸ್ ಅನ್ನೋದು ಏನು, ವೈಗ ಅಂದ್ರೆ ಏನು, ಡಿವೇಷನ್ಸ್ ಅಂದ್ರೆ ಏನು, ರಿಲೀಸ್ ಆಫ್ ಸಿ ಲೂಸ್ ಆಫ್ ಕೈಂಡ್ಸ್ ಆಫ್ ಲಾಸಸ್ ಅಂದ್ರೆ ಏನು, ಮತ್ತು ಅದರಲ್ಲಿ ಇರುವಂತಹ ವಿಧಗಳು ಯಾವುವು. ದ ಮೆರಿನಾ ಇನ್ಸೂರೆನ್ಸ್ ಆಕ್ಟ್ 1963 ಅನ್ನ ಸಂಪೂರ್ಣವಾಗಿ ಈ ಏನು 5th ಯೂನಿಟ್ ಅಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತೀವಿ ಆತ್ಮೀಯ ಭಾವಿ ವಕೀಲರೇ. ಇಂದಿನ ತರಗತಿಯಲ್ಲಿ ಏನು ಇನ್ಸೂರೆನ್ಸ್ ಲಾಗೆ ಸಂಬಂಧಪಟ್ಟಂತೆ 5 ಯೂನಿಟ್ಗಳಲ್ಲಿ ಏನನ್ನ ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಕ್ವಶನ್ಸ್ ಕೇಳ್ತಾರೆ, ಯಾವ ಕ್ವಶನ್ಸ್ ಕೇಳಲ್ಲ ಅಂತ ಹೇಳ್ಬಿಟ್ಟು ಕಾಮಧೇನು ಲಾ ಅಕಾಡೆಮಿಯಲ್ಲಿ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಆ ಕ್ವಶನ್ಸ್ಗಳು ಯಾವ ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಬೇಕನ್ನೋದಾದರೆ, ಅಥವಾ ನಾನು ಏನು ಓದಬೇಕು ಅನ್ನೋದಾದರೆ, ಪಾಸ್ ಆಗೋದು ಎಷ್ಟು ಈಸಿ ಅಂತ ನೀವು ಮೈಂಡ್ಸೆಟಲ್ಲಿ ಬರಬೇಕು ಅನ್ನೋದಾದರೆ, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿ ನೀವು ಜಾಯಿನ್ ಆಗಿ ತರಗತಿಗಳನ್ನು ತೆಗೆದುಕೊಂಡು ತುಂಬ ಈಸಿ ವೇಲ್ ಪಾಸ್ ಆಗ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 7353872963 ಕರೆ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.